ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಹಬ್ಬದ ಒಂದು ದಿವಸ ಮೊದಲು ಅಂದರೆ ಬುಧವಾರದ ವ್ಲಾಗ್ ಆಗಿರುತ್ತೆ. ಇದರಲ್ಲಿ 2 ದಿವಸದ ವ್ಲಾಗನ್ನು ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸಪ್ರೇಟ್ ಮಾಡೋದು ಅಂದ್ಕೊಂಡೆ ಇದನ್ನು, ಆಮೇಲೆ ಈದ್ ಪ್ರಿಪ್ರೇಷನ್ ಡೇದು ಮುಂಚಿನ ದಿವಸದ ಅಂದರೆ ಒಂದು ದಿವಸ ಹಬ್ಬದ್ದು ಒಂದು ದಿವಸ ಮುಂಚೆದಿದೆಯಲ್ವ, ಅದನ್ನು ಬೇರೆ ಬೇರೆ ವೀಡಿಯೋನ ಹಾಕೋಣ ಅಂತೇಳಿ. ಬಟ್ ಏನಂದರೆ ಈ ದಿವಸ ನನಗೆ ಜಾಸ್ತಿ ವೀಡಿಯೋಸ್ ಏನು ಮಾಡೋಕ್ಕಾಗಿಲ್ಲ, ಗೊತ್ತಿದೆಯಲ್ವ ಎಷ್ಟೊಂದು ಬ್ಯುಸಿ ಇರ್ತೀವಿ ಅಂತೇಳಿ. ಸೊ ಹಾಗೆಯೇ ಬ್ಯುಸಿ ಆದಾಗೇ ಸುಸ್ತೂ ಆಗುತ್ತೆ. ನಾರ್ಮಲಾಗಿ ವೀಡಿಯೋ ಮಾಡೋ ಹಾಗೆ ಅಲ್ವಲ್ಲ, ಅಂದರೆ ನಾರ್ಮಲಾಗಿ ಅಡುಗೆ ಮಾಡೋ ಹಾಗೆ ಅಲ್ವಲ್ಲ. ವೀಡಿಯೋ ಮಾಡೋದಾದರೆ ಸ್ವಲ್ಪ ಏನು 10 ನಿಮಿಷ ತೊಗೊಳ್ಳೋ ಕೆಲಸ ನಮಗೆ ಒಂದು 20 ನಿಮಿಷ ತಗೊಳುತ್ತೆ, 10 ನಿಮಿಷ ಜಾಸ್ತಿನೇ ತಗೊಳ್ಳುತ್ತೆ. ಸೊ ಹಾಗಾಗಿ ಈದ್ ದಿವಸ ಆ ಥರ ಎಲ್ಲ ಜಾಸ್ತಿಯಾಗಿ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಂತೇಳಿ ಏನು ಸ್ವಲ್ಪನೇ ವೀಡಿಯೋಸ್ ಆಗಿರೋದು. ಸೊ ಹಾಗಾಗಿ 2 ದಿವಸದ ವ್ಲಾಗನ್ನು ನಾನು ಇದೇ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬುಧವಾರ ದಿವಸ ಏನಿಲ್ಲ, ಹಸ್ಬೆಂಡ್ ಡ್ಯೂಟಿ ಹೋಗಿದ್ರು, ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಸಂಜೆ. ಅಷ್ಟೊತ್ತಿಗೆ ವೆಜಿಟೇಬಲ್ಸ್ ಎಲ್ಲ ಅಷ್ಟೊಂದು ಏನು ಫ್ರೆಶ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾನೇ ಬೆಳಿಗ್ಗೆನೇ ಹೋಗ್ತಾ ಇದ್ದೀನಿ ಮಗಳ ಜೊತೆಗೆ. ಹಾಗೆಯೇ ಮಕ್ಕಳಿಗೆ ಮೆಹಂದಿನೂ ತಗೊಬರ್ಬೇಕಾಗಿತ್ತು, ನಿನ್ನೆನೇ ತಗೊಬರ್ಬೇಕಾಗಿತ್ತು. ಹಸ್ಬೆಂಡಿಗೆ ಹೇಳಿದ್ದೆ ಹೋಗೋಣ ಅಂತೇಳಿ, ಬಟ್ ಹಸ್ಬೆಂಡ್ ಕೈ ಕಾಲು ನೋವಾಗ್ತಿದೆ, ತಲೆನೋವಾಗ್ತಿದೆ ಅಂತ ಹೇಳಿದರೆ. ಸೊ ಹಾಗಾಗಿ ಅವತ್ತು ಹೋಗಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀನಿ ಮಗಳನ್ನ ಕರ್ಕೊಂಡು. ಏನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಗೊಬರೋಣ ಅಂತೇಳಿ, ನಾಳೆ ಹಬ್ಬಕ್ಕೆ ಬೇಕಾಗುತ್ತಲ್ವಂತೇಳಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಾನಾಗೆ ಒಬ್ಳಾಗಿ ಹೋಗಲ್ಲ ವೆಜಿಟೇಬಲ್ಸ್ ತಗೊಬರೋದಕ್ಕೆ, ಹಸ್ಬೆಂಡ್ ಜೊತೆಗೇ ಹೋಗೋದು. ಬಟ್ ಇವತ್ತು ನಾಳೆ ಹಬ್ಬ ಆಗುವಾಗ ಏನು ಈ ಥರ ಕೆಲವೊಂದು ಐಟಮ್ಸ್ಗಳೆಲ್ಲ ಬೇಗ ಖಾಲಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಈ ಥರದ್ದೆಲ್ಲ ಸಿಗೋದೇ ಇಲ್ಲ. ಆಮೇಲೆ ಉಪವಾಸ ಬೇರೆ ಇದೆ ಇವತ್ತು, ಹಾಗಾಗಿ ಅಂಗಡಿ ಸುತ್ತೋದಕ್ಕೂ ಆಗಲ್ವಲ್ಲ. ಸೊ ಅದಕ್ಕೋಸ್ಕರ ಏನು ಬೆಳಿಗ್ಗೆನೇ ಹೋಗಿ ತಗೊಬರೋಣ ಅಂತೇಳಿ ಹೋಗೋಣ ಅಂತೇಳಿ ಇವಾಗ ಹೊರಟಿದ್ದೀನಿ, ಹೋಗ್ತಾ ಇದ್ದೀನಿ. ನಾನು ಆರ್ಗು ಕೊಡ್ತಿಲ್ಲ ಅವಳು ಬೆಲ್ಯ, ನೀನು ಬೆಲ್ಯಮ್ಮ ಚೊಲ್ಡಿ. ನಾನು ಒಬ್ಬಳೇ ಹೋಗೋಣ ಅಂತೇಳಿ ಅಂದ್ಕೊಂಡೆ, ಬಟ್ ನನ್ನ ಮಗಳೂ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ಕೈಯಲ್ಲಿ ಕವರ್ಸ್ ಇರುತ್ತೆ. ಇವಾಗ ತರಕಾರಿ ತಗೊಂಡು ಬರುವಾಗ ಕೈಯಲ್ಲಿ ಕವರ್ ಇದ್ದೇ ಇರುತ್ತೆ. ಸೊ ಬಸ್ಸಲ್ಲೆಲ್ಲ ಒಂದೊಂದ್ಸಲ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಂದೊಂದು ಸಲ ಸೀಟ್ ಸಿಗುತ್ತೆ, ಒಂದೊಂದು ಸಲ ಸೀಟ್ ಸಿಗೋಲ್ಲ. ಸೀಟ್ ಸಿಕ್ಕಿದರೆ ಪರವಾಗಿಲ್ಲ, ಮಗಳನ್ನ ಕೂರಿಸ್ಕೊಂಡು ಕೂತ್ಕೋಬೋದು. ಬಟ್ ಒಂದೊಂದು ಸಲ ಸೀಟ್ ಸಿಗದೇ ಇದ್ದಾಗ ಕೈಯಲ್ಲಿ ನಾವು ನಮ್ಮದು ಲಗೇಜ್ ಇಟ್ಕೊಳ್ಳೋದು, ಅಂದರೆ ಲಗೇಜ್ ಅಂದರೆ ಕವರ್ ಇದೆಯಲ್ವ ಅದನ್ನು ಹಿಡ್ಕೊಳ್ಳೋದು ಅಥವಾ ಮಕ್ಕಳನ್ನ ನೋಡೋದು, ಈ ಥರ ಎಲ್ಲ ಕಷ್ಟ ಆಗುತ್ತೆ. ಸೊ ಪರವಾಗಿಲ್ಲ, ನೋಡೋಣ ಏನಾಗುತ್ತೆ ಅಂತೇಳಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದನೇ ಅಲ್ಲಿಂದ ಬರುವಾಗಲೇ ಆಟೋನೂ ಸಿಕ್ತು. ಸೊ ತೊಕ್ಕೋಡ್ ತನಕ ಇಲ್ಲಿ ಆಟೋದಲ್ಲೇ ಹೋಗ್ತಾ ಇದ್ದೀನಿ. ಅಂದರೆ ಬಸ್ಸಲ್ಲೇ ಹೋಗಬೇಕಾಗಿತ್ತು, ಬಟ್ ನನ್ನ ಮಗಳಿಗೆ ಬಸ್ಸಲ್ಲಿ ಹೋಗೋದಂದರೆ ಒಂಚೂರೂ ಇಷ್ಟ ಆಗಲ್ಲ. ಅವಳಿಗೆ ಬಸ್ಸಲ್ಲಿ ಹೋದರೆ ಒಂಥರ ಸ್ವಲ್ಪ ದೂರ ಹೋದ್ರೂ ಅವಳಿಗೊಂಥರ ಸುಸ್ತು ಥರ, ಒಂಥರ ತಲೆನೋವು, ಒಂಥರ ವಾಂತಿ ಬಂದಾಗೆಲ್ಲ ಆಗುತ್ತೆ ಒಂಚೂರು ದೂರ ಹೋದ್ರೂ. ಸೊ ಹಾಗಾಗಿ ನಾನಿಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ಒಂದು ತೊಕ್ಕೋಟಿಗೆ ಹೋಗೋ ಆಟೋನೂ ಸಿಕ್ತು. ಸೊ ಕಮ್ಮಿಲಿ ಆಯಿತು. ಇಲ್ಲಾಂದರೆ ಆಟೋಗೆ KC ರೋಡಿಂದ ತೊಕ್ಕೋಟಿಗೆ ಕಮ್ಮಿ ಅಂದ್ರೂ 250 ಎಲ್ಲ ತಗೋತಾರೆ, ಬಟ್ ಹೋಗೋ ಆಟೋ ಅಲ್ವಾ. ಸೊ ಹಾಗಾಗಿ 20 ರೂಪಾಯಿ ಕೊಟ್ಟೆ. ಸೊ ಈಸಿಯಾಗಿಯೇ ಏನು KC ರೋಡಿ ತೊಕ್ಕೋಟಿಗೆ ರೀಚ್ ಆದೆ. ಸೊ ನಂತರ ಇವಾಗ ಫ್ಯಾನ್ಸಿಗೆ ಬಂದಿದ್ದೀನಿ, ಮಕ್ಕಳಿಗೆ ಮೆಹಂದಿ ಬೇಕಾಗಿತ್ತಲ್ವ. ಸೊ ಅದಕ್ಕೋಸ್ಕರ ನಿನ್ನೆನೇ ತಗೊಬಂದಿದ್ರೆ ನಿನ್ನೆ ಏನು ಮೆಹಂದಿ ಇಡೋ ಕೆಲಸ ಮುಗಿತಾ ಇತ್ತು. ಬಟ್ ಇವಾಗ ಇನ್ನು ಮೆಹಂದಿ ತಗೊಂಡು ಹೋಗಿ ಮನೆಗೆ, ಆಮೇಲೆ ಅಡುಗೆ ಕೆಲಸ ಎಲ್ಲ ಆಗಿ, ಆಮೇಲೆ ಎಲ್ಲ ಕೆಲಸ ಆದಮೇಲೆ ಮೆಹಂದಿ ಇಡಬೇಕು. ಸೊ ಹಾಗಾಗಿ ಏನು ಹಬ್ಬದ ದಿವಸ ಒಂದಲ್ಲ ಒಂದು ಕೆಲಸ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನಿನ್ನೆನೇ ಇಡಬೇಕಾಗಿತ್ತು, ಬಟ್ ಹಸ್ಬೆಂಡಿಗೆ ಹುಷಾರಿತ್ತಿಲ್ವಲ್ಲ ಅಂತೇಳಿ ಏನು ಹೋಗಿಲ್ಲ ಮೆಹಂದಿ ತಗೊಬರೋದಕ್ಕೆ. ಸೊ ಇವಾಗ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಇವಾಗ ನಾನು ಮನೆಗೆ ಬಂದಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಏನು ಡಿನ್ನರ್ಗೂ ನಾಳೆ ಬೆಳಿಗ್ಗೆ ಅಂದರೆ ಹಬ್ಬದ ದಿವಸ ಬೆಳಿಗ್ಗೆಗೆ ನಾಷ್ಟಕ್ಕೆ ಬೇಕಾಗುತ್ತಲ್ವ. ಸೊ ಅದಕ್ಕೋಸ್ಕರ ಚಿಕನಿದು ಸುಕ್ಕ ಥರ ಮಾಡೋಣ ಅಂಥೇಳಿ. ಯಾಕೆಂದರೆ ನಾಳೆ ಬೆಳಿಗ್ಗೆ ಟೈಮ್ ಸಿಗಲ್ಲ, ಎಷ್ಟೇ ಬೇಗ ಇದ್ರೂ ಟೈಮ್ ಸಿಗೋದೇ ಇಲ್ಲ ಕೆಲಸ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಇವತ್ತೇ ಮಾಡಿಟ್ರೆ ಏನು ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ಫಸ್ಟಿಗೆ ನಾನಿಲ್ಲಿ ಏನು ಚಿಕನ್ದು ಸುಕ್ಕ ಮಾಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಏನೂ ತಿಳಿಸೋದಕ್ಕಿಲ್ಲ ಅಂದ್ರೂ, ವಿಡಿಯೋ ಇಷ್ಟ ಆಗಿರಲ್ಲ ಕೆಲವರಿಗೆ, ಸೊ ಅಂಥವ್ರು ಏನಿದ್ರೂ ಕಮೆಂಟಲ್ಲಿ ತಿಳಿಸ್ಬೋದು. ಅಟ್ಲೀಸ್ಟ್ ಏನು ತಿಳಿಸೋದಕ್ಕೆ ಇಲ್ಲ ಅಂದರೆ ಒಂದು ಏನು ಹಾರ್ಟನ್ನಾದರೂ ಸೆಂಡ್ ಮಾಡ್ಕೊಳ್ಳಿ, ತುಂಬಾ
ಖುಷಿ ಆಗುತ್ತೆ ಆವಾಗ. ಸೊ ಇವಾಗ ನಾನಿಲ್ಲಿ ಚಿಕನಿದು ಸುಕ್ಕ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಇದರದ್ದು ರೆಸಿಪಿನ ಇನ್ಕ್ಲೂಡ್ ಮಾಡಿಲ್ಲ ಇದರಲ್ಲಿ. ರೆಸಿಪಿ ಹಾಕಿದರೆ ತುಂಬಾ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ನಾನು ಸಿಂಪಲಾಗಿನೇನು ಬೇರೆ ರೆಸಿಪಿ ಥರ ಏನು ಟ್ರೈ ಮಾಡ್ಕೋತಾ ಇಲ್ಲ. ಸಿಂಪಲಾಗಿ ನಾರ್ಮಲಾಗಿ ನಾವು ಎಲ್ಲರ ಮನೇಲಿ ಯಾವ ಥರ ಚಿಕನ್ ಸುಕ್ಕ ಮಾಡ್ಕೋತೀವೋ ಸೊ ಅದೇ ಥರ ಮಾಡ್ಕೋತಾ ಇರೋದು. ಸೊ ಇವಾಗ ಚಿಕನ್ ಸುಕ್ಕ ಅದಕ್ಕೆ ಎಲ್ಲ ರೆಡಿ ಮಾಡಿ ಆಗಿದೆ. ತೆಂಗಿನಕಾಯಿ ಇಲ್ಲ, ತೆಂಗಿನಕಾಯಿ ಆಮೇಲೆ ಹಾಕೋಣ ಅಂತೇಳಿ, ಕಾಯಿ ತುರಿದೆಯಲ್ವ ಸೊ ಅದನ್ನು ಆಮೇಲೆ ಹಾಕ್ತೀನಿ ಅಂತೇಳಿ. ಇದೇ ತೆಂಗಿನಕಾಯಿ, ಅದನ್ನು ಏನು ತುರಿದಿಲ್ಲ, ಸೊ ಶ್ರೆಡ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅಮ್ಮನ ಮನೆ ಹೋಗಿ ಬರೋ ಅಷ್ಟೊತ್ತಿಗೆ ಮಗಳನ್ನ ಕಳಿಸ್ತೀನಿ. ಸೊ ಅಲ್ಲಿಂದ ಬರುವಾಗ ತಗೊಬರ್ತೀನಿ, ಅಂದರೆ ನನಗೇನೆ ಹೋಗೋದಿದೆ. ಸೊ ಆವಾಗ ಹೋಗಿ ಬರುವಾಗ ತಗೊಬರ್ತೀನಿ ಅಂತೇಳಿ. ಸೊ ಹಾಗೆಯೇ ನಾಳೆಗೆ ಬಿರಿಯಾನಿಗೆ ಬೇಕಾಗುತ್ತಲ್ವ ಈರುಳ್ಳಿ, ಫ್ರೈಡ್ ಆನಿಯನ್. ಸೊ ಅದಕ್ಕೋಸ್ಕರ ಅದನ್ನು ನಾನಿಲ್ಲಿ ಇವತ್ತೇ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ನಾಳೆ ಅದಕ್ಕೇ ಒಂದು ಗ್ಯಾಸ್ ತಗೊಳುತ್ತೆ. ಏನಾದರೂ ಒಂದು ಕೆಲಸ ಇರುತ್ತೆ ಗ್ಯಾಸಲ್ಲಿ, ಬಟ್ ಒಂದು ಗ್ಯಾಸಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇರುತ್ತೆ. ಸೊ ಆವಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಚಿಕ್ಕ ಚಿಕ್ಕ ಕೆಲಸನ ಇವತ್ತೇ ಮಾಡಿಟ್ರೆ, ಅಂದರೆ ಹಬ್ಬದ ಒಂದು ದಿವಸ ಮೊದಲು ಮಾಡಿಟ್ರೆ ನಾಳೆ ಹಬ್ಬ ಮಾಡುವಾಗ ತುಂಬಾ ಕೆಲಸಕ್ಕೆ ಈಸಿ ಆಗುತ್ತೆ. ಆದ್ರೂ ನಂದು ನಿನ್ನೆದು ಕೆಲಸ ಅಂತೂ, ಅಂದರೆ ಹಬ್ಬದ ದಿವಸದ ಕೆಲಸ ಅಂತೂ ಅಷ್ಟೊಂದು ಏನು ಬ್ಯುಸಿ ಥರ ಹೋಗಿಬಿಟ್ಟಿತ್ತು. ಸೊ ಅದು ನಿಮಗೆ ಆಮೇಲೆ ಹೇಳ್ತೀನಿ ಏನೆಲ್ಲ ಆಯ್ತು ಅಂತೇಳಿ. ಸೊ ಇವಾಗ ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಿತ್ತು. ಅಂದರೆ ಬಿರಿಯಾನಿಗೆ ಎಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಫ್ರೆಶ್ ಆಗಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಬಟ್ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡುವಂತಹ ಪೇಸ್ಟ್. ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋತೀನಿ, ಆವಾಗ ನಾಳೆಗೆ ಈಸಿ ಆಗುತ್ತೆ ಅಂತೇಳಿ. ಸೊ ಇವಾಗ ನಾನಿಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಸೈಡಲ್ಲಿ ಚಿಕನ್ ಸುಕ್ಕನ ಬೇಯೋದಕ್ಕೆ ಇಟ್ಟಿದ್ದೀನಿ ಚಿಕನನ್ನು. ಸೊ ಹಾಗೇ ಇನ್ನೊಂದು ಸೈಡಲ್ಲಿ ಏನು ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಪಾತ್ರೆ ಆಗಿಬಿಟ್ಟಿತ್ತು, ಸೊ ಅದನ್ನು ಇಲ್ಲಿ ಕ್ಲೀನ್ ಮಾಡಿಲ್ಲ ತಗೋತಾ ಇದ್ದೀನಿ. ಯಾಕೆಂದರೆ ಇನ್ನು ಮನೆಗೆ ಹೋಗಬೇಕು, ಮನೆಗೆ ಹೋಗಿ ನನ್ನ ಮಕ್ಕಳಿಗೆ ಮೆಹಂದಿನೂ ಇಡಬೇಕು. ನನಗೆ ಅಷ್ಟೊಂದು ಬರಲ್ಲ ಮೆಹಂದಿ ಇಡೋದಕ್ಕೆ, ಆದ್ರೂ ಟ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಇವಾಗ ನನ್ನ ತಂಗಿ ಇದ್ದರೆ ತಂಗಿನೇ ಬಿಡಿಸ್ತಾಳೆ, ಬಟ್ ಅವಳದು ಹಸ್ಬೆಂಡ್ ಮನೇಲಿದ್ದಾಳೆ. ಅವಳಿಗೆ ನಾಳೆ ಹಬ್ಬದ ದಿವಸ ಬರೋದು. ನಾವು ಹೇಗೂ ಮೆಹಂದಿ ಇಟ್ಟಿಲ್ಲ, ಅವಳು ಬಂದಾದ್ಮೇಲೆ ಅವಳ ಕೈಯಲ್ಲೇ ಇಡ್ಸೋಣ ಅಂತೇಳಿ, ಸುಮ್ಮನೆ ಯಾಕೆ ಕೈಯನ್ನು ಹಾಳು ಮಾಡ್ಕೊಳ್ಳೋದು ಮೆಹಂದಿ ಇಟ್ಕೊಂಡು ಅಂತೇಳಿ. ಮಕ್ಕಳಿಗೆ ಹಬ್ಬದ ದಿವಸ ಮೆಹಂದಿ ಇಟ್ಟಿಲ್ಲ ಅಂದರೆ ಒಂಥರ ಚೆನ್ನಾಗಿ ಕಾಣಿಸಲ್ವಲ್ಲ. ಸೊ ಹಾಗಾಗಿ ಅವರಿಗೆ ಏನು ಹೇಗಾದರೂ ಟ್ರೈ ಮಾಡಿಕೊಂಡು ಮೆಹಂದಿ ಇಡೋಣ ಅಂತೇಳಿ ಬೇಗ ಹೋಗ್ಬೇಕು ಇವಾಗ ಮನೆಗೆ. ಸೊ ಅಷ್ಟೊತ್ತಿಗೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತಲ್ವ, ಸೊ ಅದನ್ನೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ತಗೋತಾ ಇದ್ದೀನಿ. ನೀರಿದು ಟೆನ್ಷನ್ ಇತ್ತು, ಅಂದರೆ ನೀರು ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ವ, ಸೊ ಅದರದ್ದು ಸ್ವಲ್ಪ ಟೆನ್ಷನ್ ಇತ್ತು ಏನಾಗುತ್ತೆ ಅಂತೇಳಿ. ಬಟ್ ಏನೋ ಓನರ್ ಅವರು ನೀರು ತರಿಸಿದ್ದಾರೆ, 2 ಟ್ಯಾಂಕರ್ ನೀರು ತರಿಸಿದ್ರು. ಸೊ ಹಾಗಾಗಿ ಏನು ನೀರು ಬರ್ತಾನೆ ಇತ್ತು, ಕೆಲಸ ಮಾಡೋದಕ್ಕೂ ಸ್ವಲ್ಪ ಈಸಿ ಥರ ಆಗಿಬಿಟ್ಟು. ಇಲ್ಲಾಂದರೆ ತುಂಬಾ, ಅಂದರೆ ಈ ಕೆಲಸ ಎಲ್ಲ ಆಗ್ತಾನೆ ಇತ್ತಿಲ್ಲ, ನೀರಿಲ್ಲಾಂದರೆ ಕೆಲಸನೇ ಆಗಲ್ಲ. ಯಾಕೆಂದರೆ ನಾವು ಎಷ್ಟು ಕೆಲಸ ಮಾಡ್ತೀವೋ ಕಿಚನಲ್ಲಿ, ಸೊ ಅಷ್ಟೇ ನಮಗೆ ಏನು ಪಾತ್ರೆನೂ ಆಗುತ್ತೆ. ಸೊ ಆವಾಗ ತೊಳೆಯೋದಕ್ಕೆ ನೀರೇ ಇಲ್ಲಾಂದರೆ ಯಾವ ಥರ ಕೆಲಸ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನೀರು ಇರೋದ್ರಿಂದ ಕೆಲಸ ಎಲ್ಲ ಆಗ್ತಾ ಇದೆ. ಸೊ ಇವಾಗ ಫ್ರೈಡ್ ಆನಿಯನ್ ರೆಡಿ ಆಗಿದೆ. ಸೊ ಇವಾಗ ಇದು ತಣ್ಣಗಾದ್ಮೇಲೆ ಏನೋ ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ಇವಾಗ ಕೆಲಸ ಎಲ್ಲ ಆಯಿತು ಮನೆಯದು. ಇವಾಗ ಅಮ್ಮನ ಮನೆ ಹೋಗೋದಕ್ಕೆ ಹೊರಟಿದ್ದೀನಿ. ಅದೇ ಮಗಳಿಗೆ ಮೆಹಂದಿ ಇಡೋದಿಲ್ ಇತ್ತಲ್ವ, ಸೊ ಅದಕ್ಕೋಸ್ಕರ. ಹಾಗೆಯೇ ಏನು ಆವಾಗಲೇ ಕರೆಂಟೂ ಹೋಗಿತ್ತು. ಸೊ ಅದಕ್ಕೋಸ್ಕರ ಹಾಲನ್ನು ಫ್ರೀಝರಲ್ಲಿ ಇಟ್ಟಿದ್ದೆ, ಇವಾಗ ತೆಗ್ದಿದ್ದೀನಿ. ಯಾಕೆಂದರೆ ಕರೆಂಟ್ ಬಂತಲ್ವ, ಸೊ ಹಾಗಾಗಿ ಈ ಮೆಹಂದಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಏನು ಇವತ್ತು ಬೆಳಿಗ್ಗೆ ಹೋಗಿ ವೆಜಿಟೇಬಲ್ಸ್ ತಗೊಬರೋದಕ್ಕೆ ಕಾರಣವೂ ಈ ಮೆಹಂದಿನೇ. ಯಾಕೆಂದರೆ ಇಲ್ಲೆಲ್ಲ ಮೆಹಂದಿ ಮಾರ್ತಾರೆ, ಅಷ್ಟೊಂದು ಕಲರ್ ಬರಲ್ಲ, ತುಂಬ ದಪ್ಪಾಗಿ ಎಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಮೆಹಂದಿ ತೊಕ್ಕೋಟಲ್ಲೇ ಸಿಗೋದು. ಸೊ ತೊಕ್ಕೋಟ ತನಕ ಹೇಗೂ ಜಸ್ಟ್ ಒಂದು ಮೆಹಂದಿಗೋಸ್ಕರ ಹೋಗ್ತಾ ಇದ್ದೀನಲ್ವ, ಹಾಗೆಯೇ ವೆಜಿಟೇಬಲ್ಸು ತಗೊಬರ್ತೀನಿ ಅಂತೇಳಿ ತಗೊಬಂದಿರೋದು. ಸೊ ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ಇಲ್ಲಿ ನನಗೂ ನನ್ನ ಮಗಳಿಗೂ ಜಗಳ ಆಗ್ತಾಯಿದೆ. ಯಾಕೆಂದರೆ ಅವಳು ತೋರಿಸೋ ಮೆಹಂದಿ ಡಿಸೈನ್ ಬಿಡಿಸೋದಕ್ಕೆ ನನಗೆ ಬರಲ್ಲ, ನಾನು ತೋರಿಸೋ ಡಿಸೈನ್ ಅವಳಿಗೆ ಇಷ್ಟ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಇಡೋದಾದರೆ ಇಡ್ತೀನಿ, ನನಗಿಲ್ಲ ಅಂದರೆ ಆಗಲಿಲ್ಲ ಅಂದರೆ ನನ್ನ ನಾಳೆ ತಂಗಿ ಬರ್ತಾಳಲ್ವ, ಸೊ ಆವಾಗಲೇ ಇಟ್ಕೊ ಅಂತೇಳಿ. ಕೊನೆಗೆ ಹೇಗೂ ಕೈ ತೋರಿಸಿದ್ಲು. ನಾನು ತುಂಬಾ ಕಷ್ಟಪಟ್ಟು ಮೆಹಂದಿ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಹೇಗೂ ಅವಳು ತೋರಿಸಿರೋ ಡಿಸೈನೇ ಬಿಡಿಸ್ತಾ ಇದ್ದೀನಿ. ಹಾಗೆಯೇ ಇದು ನನ್ನ ತಂಗಿ ಬಿಡಿಸಿರೋದು ನನ್ನ ಮಗಳಿಗೆ ಸಿಂಪಲ್ಲಾಗಿಯೇ. ಅವಳು ಹೇಗೂ ಆಗ್ಬೋದು ಅಂತೇಳಿ ಸುಮ್ಮನಾದ್ಲು. ಸೊ ಇಲ್ಲಿ ನಾನು ನನ್ನ ಮಗಳಿಗೆ ಇವಾಗ ಮೆಹಂದಿ ಬಿಡಿಸಿದ್ದೀನಿ 2 ಕೈಗೆ. ಮುಂದ್ಗಡೆಗೆ ಇಟ್ಟಿಲ್ಲ, ಬ್ಯಾಕ್ ಹ್ಯಾಂಡಿಗೆ ಮಾತ್ರ ಇಟ್ಟಿರೋದು. ನನ್ನ ಕೈಯಲ್ಲಿ ಎಷ್ಟಾಯಿತು ಅಷ್ಟು ನಾನು ಕಷ್ಟಪಟ್ಟು ಇಟ್ಟಿದ್ದೀನಿ. 1 ಅವರ್ ಜಾಸ್ತಿನೇ ಬೇಕಾಯಿತು ಅಷ್ಟು ಮೆಹಂದಿ ಬಿಡಿಸೋದಕ್ಕೆ. ಯಾಕೆಂದರೆ ಫಸ್ಟಿಗೆಲ್ಲ ಬಿಡಿಸ್ತಾ ಇದ್ದೆ ಸ್ವಲ್ಪ, ಅದು ಅಂದರೆ ಪ್ರೋ ಡಿಸೈನ್ ಅಲ್ಲ, ನನಗೆ ಎಷ್ಟು ಬರುತ್ತೋ ಸೊ ಅಷ್ಟಾದರೂ ಬಿಡಿಸ್ತಾ ಇದ್ದೆ. ಬಟ್ ಯಾವಾಗ ನನ್ನ ತಂಗಿ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡಿದವಳು ಆವಾಗಿಂದ ನಾನು ಬಿಡಿಸಲ್ವಲ್ಲ, ಹಾಗಾಗಿ ಕೈ ತುಂಬಾ ಶೇಕ್ ಆಗುತ್ತೆ.
ಆ ಥರ ಆಗಿಲ್ಲ. ಸೊ ನಂತರ ಅಲ್ಲಿಂದ ನಮ್ಮ ಮನೆಗೆ ಬಂದೆ. ಇವಾಗ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀನಿ, ಯಾಕೆಂದರೆ ಹಸ್ಬೆಂಡಿಗೆ ಬಟ್ಟೆ ತೆಗೆದಿಲ್ಲ. ಗೊತ್ತಿದೆಯಲ್ವ, ಗಂಡಸರು ಫಸ್ಟಿಗೆ ತಗೊಳ್ಳೋದೇ ಇಲ್ಲ. ಹಬ್ಬದ್ದು ಒಂದು ದಿವಸ ಬಟ್ಟೆ ಹಬ್ಬದ್ದು ಒಂದು ದಿವಸ ಮೊದಲೇ ತಗೊಳ್ಳೋದು ಬಟ್ಟೆನೇ. ಸೊ ಅದಕ್ಕೋಸ್ಕರ ಅವರು ಬೇಡ ಅಂತಲೇ ಹೇಳಿದರು, ಬೇಡ ನನಗೆ ಇರೋದೇ ಸಾಕು ಬಟ್ಟೆಗಳೆಲ್ಲ ಅಂತೇಳಿ. ಬಟ್ ಹಬ್ಬದ ದಿವಸ ಒಂದಾದ್ರೂ ಹೊಸದಾಕಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಬಟ್ಟೆ ತಗೊಳ್ಳೋದಕ್ಕೆ ಅಂತೇಳಿ. ಆಮೇಲೆ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿದರು, ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಬಟ್ಟೆ ತಗೊಳ್ಳೋದಕ್ಕೆ. ಅವರೆಲ್ಲ ಹೋಗ್ತಿದ್ದಾರೆ ನೈಟಲ್ಲಿ, ಆವಾಗ ನಾನು ಅವ್ರ ಜೊತೆ ಹೋಗಿ ತೆಗಿತೀನಿ ಅಂತೇಳಿ. ಬಟ್ ಅವರು ಏನಂದರೆ ಫ್ರೆಂಡ್ಸ್ ಜೊತೆ ಹೋಗಿ ಅವರು ತೋರಿಸ್ತಾರಲ್ವ ಅಂತೇಳಿ ಮಜ್ಬೂರಲ್ಲಿ ತಗೋತಾರೆ, ಅವ್ರು ತೋರಿಸಿರೋ ಡಿಸೈನ್ದು. ಬಟ್ ಇಲ್ಲಿ ಬಂದಾದ್ಮೇಲೆ ಅಂತಾರೆ ನನಗೆ ಇಷ್ಟ ಐತಿಲ್ಲ, ಅವ್ರು ತೋರಿಸಿದ್ರಲ್ವ ಅಂತೇಳಿ ತಗೊಂಡೆ ಅಷ್ಟೇ, ಹಾಗೆ ಹೀಗೆ ಅಂತಲ್ಲ. ಅದಕ್ಕೆ ನಾನಂದೆ ಬೇಡ, ನಾನೇ ಬರ್ತೀನಿ ಬಟ್ಟೆ ತಗೊಳ್ಳೋದಕ್ಕೆ ಅಂತೇಳಿ. ಅವ್ರು ನನಗೇ ಫಸ್ಟಿಗೆ ಹೇಳಿದರು, ಏನು ನೀನೇ ಹೋಗಿ ತಗೋಬಂದು ನನಗೆ ಬಟ್ಟೆ ಅಂತೇಳಿ. ಬಟ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ಶರ್ಟ್ ಓಕೆ ಕರೆಕ್ಟಾಗಿ ಆಗುತ್ತೆ, ಒಂದೊಂದು ಸಲ ಪ್ಯಾಂಟ್ ಇದೆಯಲ್ಲ ತುಂಬಾ ಟೈಟೆಲ್ಲ ಆಗುತ್ತೆ ಅವ್ರಿಗೆ. ಸೊ ರಿಟರ್ನ್ ಕೊಡೋ ಕೆಲಸ ಎಲ್ಲ ಸಿಗುತ್ತಲ್ವ ಅಂತೇಳಿ ಏನೋ ಅವ್ರನ್ನೇ ಕರ್ಕೊಬಂದಿದ್ದೀನಿ. ಹಾಗೆಯೇ ತುಂಬ ರಶ್ ಇತ್ತು ತೊಕೋಟಲ್ಲಿ. ಇವಾಗ ಹಸ್ಬೆಂಡಿಗೆ ಏನು ಬಟ್ಟೆ ಎಲ್ಲ ತೆಗೆದಾಯಿತು. ಹಾಗೆಯೇ ಮಕ್ಕಳಿಗೆ ಮಲ್ಲಿಗೆ ಹೂವಿದೆಯಲ್ವ ಅದನ್ನು ತಗೊಂಡು ಇವಾಗ ರಿಟರ್ನಾಗಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮನ ಮನೆಗೆ ಹೋಗ್ತಾ ಇರೋದು. ಯಾಕೆಂದರೆ ನನ್ನ ತಂಗಿಗೊಂದು ನೈಟಿ ತಗೊಳ್ಳೋದಿತ್ತು. ಸೊ ಅದನ್ನು ಕೊಟ್ಟು ಮಲ್ಲಿಗೆ ಹೂವು ಅಂದರೆ ನಮಗೆ ಹಸ್ಬೆಂಡ್ ಸಂಜೆನೇ ಕೆಲಸ ಬಿಟ್ಟು ಬರುವಾಗಲೇ ತಗೊಬಂದಿದ್ರು. ಸೊ ಅದು ಮನೆಯಲ್ಲಿದೆ, ಇವಾಗ ತಂಗಿರಿಗೆ ತಗೊಂಡಿದ್ದೀನಿ. ಸೊ ಅದನ್ನು ಅವ್ರಿಗೆ ಕೊಟ್ಟು ಏನು ಬಟ್ಟೆಯನ್ನು ತೋರಿಸಿ ವಾಪಸ್ ನಮ್ಮ ಮನೆಗೆ ಬರ್ತೀನಿ ಅಂತೇಳಿ. ಲೇಟ್ ಆಗಿಬಿಟ್ಟಿತ್ತು, ಅಂದರೆ ಕರಿ ಮಾಡಿಟ್ಟಿದ್ದೆ, ಅಂದರೆ ಸಾರು ಮಾಡಿಟ್ಟಿದ್ದೆ ಚಿಕನಿದು. ಬಟ್ ಇನ್ನು ತಿಂಡಿ ಮಾಡೋಷ್ಟೊತ್ತಿಗೆ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ಅಮ್ಮನ ಮನೆಯಲ್ಲೇ ನೈಟಿದು ಡಿನ್ನರ್ ಮಾಡ್ಕೊಂಡು ಬರೋಣ ಅಂತೇಳಿ. ಸೊ ಅಲ್ಲಿಗೆ ಹೋಗಿ ಇವಾಗ ರಿಟರ್ನ್ ನಮ್ಮ ಮನೆಗೆ ಬಂದಿದ್ದೀನಿ ನಾನು. ಹಾಗೆಯೇ ಬಾದಾಮಿ ಇತ್ತು, ನಾಳೆ ಶೀರ್ಕುರ್ಮಾ ಮಾಡೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಅದನ್ನು ಪೀಲ್ ಮಾಡಿ ಇಟ್ಟೆ. ಆಮೇಲೆ ನಾಳೆ ಬಿರಿಯಾನಿ ಜೊತೆಗೆ ಕಬಾಬ್ ಮಾಡ್ತೀವಲ್ವ. ಸೊ ಅದಕ್ಕೋಸ್ಕರ ಇಲ್ಲಿ ಕಬಾಬ್ಗೂ ಏನು ಚಿಕನ್ ಎಲ್ಲ ತೊಳೆದು ಮಸಾಲ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಅದನ್ನು ಮಾಡಿಟ್ರೆ ನಾಳೆ ಬೆಳಿಗ್ಗೆಗೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಚಿಕನನ್ನೆಲ್ಲ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಂತರ ಏನು ಮಸಾಲ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅವಾಗ ಏನಾಗುತ್ತೆ ಅಂದರೆ ಚಿಕನ್ಗೆ ಮಸಾಲನೂ ಚೆನ್ನಾಗಿ ಹೇಳ್ಕೊಳ್ಳುತ್ತೆ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಏನು ಮ್ಯಾರಿನೇಟ್ ಆಗುತ್ತೆ ಚಿಕನ್. ಸೊ ಅದಕ್ಕೋಸ್ಕರ ನೈಟೇ ನಾನು ಚಿಕನನ್ನು ಮಸಾಲ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಚಿಕನನ್ನು ಹಾಕ್ಕೊಂಡಿರೋದು. ರಾತ್ರಿಗೆ ಅಮ್ಮನ ಮನೆಗಲ್ವ, ಸೊ ಅಮ್ಮನ ಮನೆಯಲ್ಲೇ ಮಾಡ್ತಾರೆ. ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟನ್ನಲ್ಲಿ ನಾನಿಲ್ಲಿ ಮ್ಯಾರಿನೇಷನ್ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ನಮ್ಮ ಮನೆಗೆ ಜಾಸ್ತಿಯಾಗಿ ನೆಂಟರು ಬರಲ್ಲ ಹಬ್ಬದ ದಿವಸ ಎಲ್ಲ. ಸೊ ಹಾಗಾಗಿ ಯಾರಿಗೂ ಏನು ಊಟ ಏನು ಮಾಡೋದಕ್ಕಿರಲ್ಲ ಮಧ್ಯಾಹ್ನ ಹೊತ್ತು ನೆಂಟರು ಬಂದವ್ರಿಗೆ. ಹಾಗಾಗಿ ಜಾಸ್ತಿ ಚಿಕನ್ ಬೇಕಾಗಲ್ಲ. ನಮಗೆ ಮನೆಯವ್ರಿಗೆ ಎಷ್ಟು ಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಮಸಾಲ ಮಾಡಿ ಇಟ್ಟಿದ್ದೀನಿ. ತುಂಬಾ ಸುಸ್ತಾಗಿಬಿಟ್ಟಿತ್ತು, ಬೆಳಿಗ್ಗಿಂದ ಫುಲ್ಲು ಬ್ಯುಸಿ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ವೆಜಿಟೇಬಲ್ಸ್ ತಗೊಬರೋದಕ್ಕೆಲ್ಲ ಹೋಗಿದ್ದೆ, ಹಾಗೆಯೇ ಉಪವಾಸನ ಇತ್ತಲ್ವ, ತುಂಬಾ ಸುಸ್ತಾಗಿತ್ತು. ಆಮೇಲೆ ಮನೆಗೆ ಬಂದು ಅಡುಗೆ ಮಾಡಿ ಆಮೇಲೆ ಅಮ್ಮನ ಮನೆ ಹೋಗಿ ನನ್ನ ಮಗಳಿಗೆ ಕೂತ್ಕೊಂಡು ಮೆಹಂದಿ ಇಟ್ಟು ನನ್ನ ಸೊಂಟನೇ ಫುಲ್ಲು ನೋವು ಬಂದುಬಿಟ್ಟಿತ್ತು. ಸೊ ಅದಾದಮೇಲೆ ಹಸ್ಬೆಂಡಿಗೆ ಅಂತೇಳಿ ಬಟ್ಟೆ ತಗೊಬರೋದಕ್ಕೆ ಅದೂ ಹೋಗಿದ್ದೆ. ಸೊ ಹಾಗಾಗಿ ನಿನ್ನೆ ದಿವಸ ಅಂದರೆ ಹಬ್ಬದ ಒಂದು ದಿವಸ ಮುಂಚಿನ ದಿವಸ ತುಂಬಾ ಬ್ಯುಸಿ ಇತ್ತು. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಹಬ್ಬದ ದಿವಸ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ, ಒಂದು 4:15 ಗಂಟೆಗೆ ಎದ್ದಿದ್ದೆ. ಸೊ ಹಾಗಾಗಿ ಫಸ್ಟಿಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬೇಗ ನಮಾಜ್ ಮಾಡ್ಕೊಳ್ಳೋಣ ಅಂಥೇಳಿ. ಏಕೆಂದರೆ ಎಷ್ಟು ಬೇಗ ಎದ್ರೂ ಏನು ಕೆಲಸ ಮುಗಿಯಲ್ಲ ಹಬ್ಬದ ದಿವಸ. ನಂದು ಜಾಸ್ತಿಯಾಗಿ ಅಂದರೆ ಇಬ್ಬರಿದ್ರೆ ಸ್ವಲ್ಪ ಆದರೂ ಈಸಿ ಆಗುತ್ತೆ. ಇಲ್ಲಿ ನಾವು ಅಡುಗೆ ಮಾಡ್ಕೋಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು, ಬಂದವ್ರನ್ನ ನೋಡಬೇಕು. ಯಾರು ಬಂದಿಲ್ಲ ಅಂದ್ರೂ ಹಸ್ಬೆಂಡಿದು ಫ್ರೆಂಡ್ಸ್ ಇರ್ತಾರೆ. ಸೊ ಅವರೆಲ್ಲ ಬರ್ತಾರೆ. ಅವ್ರು ಬೆಳಿಗ್ಗೆನೇ ಬರೋದು, ಊಟಕ್ಕೇನು ಬರಲ್ಲ. ಬೆಳಿಗ್ಗೆ ಒಂದು 10 ಗಂಟೆ 11 ಗಂಟೆ ಟೈಮಲ್ಲಿ ಬರೋದು. ಅಂದರೆ ರಂಜಾನದು ಹಬ್ಬ ಇತ್ತಲ್ವ, ಸೊ ಆವಾಗ ನನ್ನ ತಂಗಿ ಇದ್ಲು. ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಒಂದು 11 ಗಂಟೆ ಆಗುವಾಗ ನಂದು ಏನು ಲಂಚ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಬಟ್ ಇವತ್ತು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಆಗಿಬಿಡ್ತು. ಅದಲ್ಲದೆ ಇವತ್ತು ಬೆಳಿಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳುವಾಗಲೇ ನಂದು ಕೆಲಸ ಎಲ್ಲ ಫೇಲೇ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಶೀರ್ಕುರ್ಮಾ ಮಾಡೋಣ ಅಂಥೇಳಿ ಯಾವುದೋ ಯೋಚನೆಯಲ್ಲಿ ಏನು ಮಾಡಿದೆ ಅಂದರೆ ಸಕ್ಕರೆ ಇದೆಯಲ್ವ ಅದನ್ನು ನಾನು ಕ್ಯಾರಮಲೈಸ್ ಮಾಡಬೇಕಾಗಿತ್ತು. ಬಟ್ ಗೊತ್ತಿಲ್ಲದೆ ಯಾವುದೋ ಯೋಚನೆಯಲ್ಲಿದ್ದೆ, ನೀರು ಹಾಕಿದ್ದೀನಿ ಕ್ಯಾರಮಲೈಸ್ ಮಾಡೋದಕ್ಕೆ ಅಂತೇಳಿ. ನನಗೆ ಅದು ಆಮೇಲೆ ಕ್ಯಾರಮಲೈಸ್ ಆಗಲಿ ಅಂತೇಳಿ ಬಿಟ್ಟೆ. ಆಮೇಲೆ ಈ ಕಡೆಯಲ್ಲ ಕೆಲಸ ಮಾಡ್ತಾಯಿದ್ದೆ. ಎಷ್ಟೊತ್ತಾದ್ರೂ ಇದು ಕ್ಯಾರಮಲೈಸ್ ಆಗ್ತಾ ಇಲ್ವಲ್ಲ, ಬರೀ ಮೆಲ್ಟ್ ಆಗ್ತಿದೆಯಲ್ವ, ಕಲರ್ ಬರ್ತಾ ಇಲ್ವಲ್ಲ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ನೋಡುವಾಗ ಆಮೇಲೆ ಗೊತ್ತಾಯಿತು
ನಾನಿಲ್ಲಿ ಕ್ಯಾರಮಲೈಸ್ ಆಗೋದಕ್ಕೆ ನೀರೇ ಹಾಕೋದಕ್ಕಿಲ್ಲ, ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅಂತೇಳಿ. ಸೊ ಬೆಳಿಗ್ಗೆನೇ ಸ್ಟಾರ್ಟಿಂಗ್ ಕೆಲಸನೇ ನಂದು ಅದರಲ್ಲಿ ಫೇಲ್ ಆಗಿಬಿಡ್ತು. ಸೊ ಆಮೇಲೆ ಏನು ಮಾಡಿದೆ ಅಂದರೆ ಬೇರೆಯೇ ಕ್ಯಾರಮಲೈಸ್ ಮಾಡಿ ಆಮೇಲೆ ಏನು ಶೀರ್ ಕುರ್ಮನಲ್ಲಿ ಫಸ್ಟ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮಾಜೆಲ್ಲ ಆದ ತಕ್ಷಣ ಇಲ್ಲಿ ಶೀರ್ ಕುರ್ಮಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಏನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಏನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಶೀರ್ ಕುರ್ಮಕ್ಕೆ ಹಾಕ್ಕೊಳ್ಳೋಣ ಅಂತೇಳಿ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮೊದಲೆಲ್ಲ ಹಬ್ಬ ದಿವಸ ಜಾಸ್ತಿಯಾಗಿ ಬೆಳಿಗ್ಗೆ ಟೈಮಲ್ಲಿ ಶೀರ್ ಕುರ್ಮನೇ ಮಾಡ್ತಾಯಿದ್ವಿ. ನಾನಿವಾಗ ತುಂಬ ದಿವಸ ಆಗಿಬಿಟ್ಟಿತ್ತು ಮಾಡಿಲ್ಲ. ಸೊ ಅದಕ್ಕೋಸ್ಕರ ತುಂಬ ದಿವಸದಿಂದ ಆಸೆ ಆಗ್ತಾಯಿತ್ತು ಈ ಸಲ ಹಬ್ಬಕ್ಕೆ ಬೆಳಿಗ್ಗೆ ಶೀರ್ ಕುರ್ಮನೇ ಮಾಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಇವತ್ತು ಅದನ್ನೇ ಮಾಡಿದ್ದೀನಿ. ಯಾವಾಗಲೂ ನಾನು ಶೀರ್ ಕುರ್ಮೆ ಮಾಡುವಾಗ ದಪ್ಪ ಶಾವಿಗೆ ಬರುತ್ತಲ್ವ, ಸೊ ಅದರಲ್ಲೇ ಮಾಡೋದು. ಬಟ್ ಇವತ್ತು ಆ ಸಣ್ಣ ಶಾವಿಗೆ ಬರುತ್ತಲ್ವ, ರೋಸ್ಟೆಡ್ ಶಾವಿಗೆ, ಸೊ ಅದರಲ್ಲಿ ಮಾಡೋಣ ಅಂತೇಳಿ ಇವತ್ತು ಅದರಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಜಾಸ್ತಿ ಕುಕ್ ಮಾಡಬೇಕು ಅಂತೇಳಿ ಏನಿಲ್ಲ, ಇದನ್ನು ಬಿಸಿ ಹಾಲಿಗೆ ಹಾಕಿ ಮುಚ್ಚಿಟ್ರೆ ಆಯಿತು ಅಷ್ಟೇ, ಅವಾಗದು ಕುಕ್ ಆಗುತ್ತೆ ಕರೆಕ್ಟಾಗಿ. ಸೊ ಇವಾಗ ನನ್ನ ಮಗಳದು ಸ್ನಾನ ಎಲ್ಲ ಆಗಿದೆ. ಇವಾಗ ಅವಳನ್ನೂ ಇಲ್ಲಿ ರೆಡಿ ಮಾಡಿದ್ದೀನಿ, ಅಂದರೆ ಸ್ನಾನ ಮಾಡಿ ಸ್ನಾನ ಮಾಡಿದ ಮೇಲೆ ಹಾಕೋ ಬಟ್ಟೆ ಇದೆಯಲ್ವ, ಸೊ ಅದನ್ನು ಹಾಕಿದ್ದೀನಿ. ಹಾಗೇನಿಲ್ಲಿ ನನ್ನ ದೊಡ್ಡ ಮಗಳೂ ಸ್ನಾನ ಮಾಡಿಲ್ಲ, ರೆಡಿಯಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. ಬ್ರೇಕ್ಫಾಸ್ಟಿಗೆ ಅದೇ ಹೇಳಿದ್ನಲ್ಲ, ನಿನ್ನೆ ಚಿಕನ್ ಸುಕ್ಕ ಮಾಡಿದ್ದೆ, ಅದ್ರ ಜೊತೆಗೆ ನೆಯ್ಯಿ ಪತ್ತಿರು ಅಂತ ಹೇಳ್ತಾರಲ್ವ, ಸೊ ಅದನ್ನು ಮಾಡಿದ್ದೆ. ಇವಾಗ ಮಧ್ಯಾಹ್ನದ ಲಂಚಿದು ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಕ್ಕಳು ನನಗೆ ವೀಡಿಯೋ ಮಾಡೋಕ್ಕೆ ಹಾಗೇ ಇಲ್ಲ. ವೀಡಿಯೋ ಅಂದರೆ ಅವ್ರು ರೆಡಿ ಆದ ತಕ್ಷಣವೇ ಅಮ್ಮನ ಮನೆ ಓಡಿಬಿಟ್ರು, ಅಲ್ಲಿಂದ ನನ್ನ ತಂಗಿ ಮನೆಗೆಲ್ಲ ಹೋಗಿದ್ರು, ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅವ್ರದ್ದು. ಸೊ ಇದೇ ಬಟ್ಟೆಯಲ್ಲೇ ಏನು ವೀಡಿಯೋ ಮಾಡಿರೋದೆ, ಬೇರೆ ಏನು ಹಬ್ಬದ ಬಟ್ಟೆಯಲ್ಲಿ ವೀಡಿಯೋನೇ ಮಾಡಿಲ್ಲ ಅವ್ರದ್ದು. ಇದು ಅಂದರೆ ಅವರು ಹೋಗೋಕ್ಕಿಂತ ಮೊದಲು, ಅಂದರೆ ಸ್ನಾನ ಎಲ್ಲ ಆದಮೇಲೆ ಬಟ್ಟೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಮನೆಯಲ್ಲೇ ಇದ್ಲು. ಆಮೇಲೆ ನಮ್ಮಪ್ಪ ನಮಾಜಿಂದೆಲ್ಲ ಬಂದಾದಮೇಲೆ ಇವರು ರೆಡಿಯಾಗಿ ಹೋಗ್ತಾರೆ, ನನ್ನ ತಂಗಿ ಮನೆಗೆಲ್ಲ ಹೋಗಿ ಬರೋದು. ಹಾಗಾಗಿ ಏನು ಅವ್ರದ್ದು ಹಬ್ಬದ ಬಟ್ಟೆಲಿ ನನಗೆ ವೀಡಿಯೋನೇ ಆಗಿಲ್ಲ. ಇಲ್ಲಿ ಹಸ್ಬೆಂಡು ನಮಾಜಿಗೆಲ್ಲ ಹೋಗಿ ಬಂದು ಇಲ್ಲಿ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಗಂಡಸ್ರದ್ದು ಹಬ್ಬ ಇದೇ ಥರ, ಅಂದರೆ ಸ್ವಲ್ಪ ಹೊತ್ತು ಇವರು ಹಾಗೆ ನಮಾಜಿಗೆಲ್ಲ ಹೋಗಿ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೋತಾರೆ. ಮಲ್ಕೊಂಡೇಳೋದಂದರೆ ಮೊಬೈಲ್ ನೋಡ್ಕೋತಾ ಇರ್ತಾರೆ. ಆಮೇಲೆ ಎದ್ದು ರೆಡಿಯಾಗಿ ಹೋಗೋದು ಫ್ರೆಂಡ್ಸ್ ಜೊತೆಗೆ. ಹಾಗೇನೇ ಇಲ್ಲಿ ನಾನು ನನ್ನ ಮಗಳನ್ನೂ ರೆಡಿ ಮಾಡ್ಕೋತಾ ಇದ್ದೀನಿ. ಅದೇ ಆಗುತ್ತೆ, ಅರ್ಧ ಕೆಲಸ ಕಿಚನಿದಾಗುತ್ತೆ, ಅರ್ಧ ಕೆಲಸ ಮನೆದಾಗುತ್ತೆ. ಈ ಥರ ರೆಡಿ ಮಾಡ್ಕೊಳ್ಳುವಾಗ ಮನೆ ಹೇಗೆ ರಾಶಿ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಆಮೇಲೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು, ಯಾಕಂದರೆ ಹಬ್ಬದ ದಿವಸ ಯಾರಾದರೂ ಒಬ್ಬರು ಬಂದರೆ ಹೇಳೋಕ್ಕಾಗಲ್ಲ, ಬರಲ್ಲ ಯಾವಾಗಾದರೂ ಬಂದರೆ ಯಾರಾದರೂ ಬಂದರೆ ಅವಾಗ ಮನೆ ಗಲೀಜು ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸಲ್ವಲ್ಲ ಅಂತೇಳಿ ಇಲ್ಲಿ ರೆಡಿ ಮಾಡಿಸೋದು, ಅಲ್ಲಿ ಅದೇ ಕಿಚನಿದು ಕೆಲಸ ನೋಡ್ಕೊಳ್ಳೋದು, ಹಾಗೆಯೇ ಸ್ವಲ್ಪ ಮನೆ ಕೆಲಸ ನೋಡ್ಕೊಳ್ಳೋದು ಇದೇ ಆಗ್ತಾಯಿದೆ. ಸೊ ಇವಾಗ ಮಕ್ಕಳೆಲ್ಲ ರೆಡಿಯಾಗಿ ಹೋಗಿದ್ದಾರೆ, ಅಮ್ಮನ ಮನೆ ಹೋಗಿದ್ದಾರೆ, ಅಲ್ಲಿಂದ ಏನೋ ತಂಗಿ ಮನೆ ಹೋಗಿರ್ಬೋದು. ಇವಾಗ ಹಸ್ಬೆಂಡಿದು ಫ್ರೆಂಡ್ಸೂ ಬಂದಿದ್ದರು. ಸೊ ಅವರು ಬಂದು ಏನು ಶೀರ್ ಕುರ್ಮ ಮಾಡಿಕೊಟ್ಟಿದ್ದೆ, ಸೊ ಅದನ್ನೆಲ್ಲ ಕುಡಿದು ಇವಾಗ ಹೋಗ್ತಾ ಇದ್ದಾರೆ. ಇಲ್ಲಿ ಹಸ್ಬೆಂಡೂ ರೆಡಿ ಆಗ್ತಾ ಇದ್ದಾರೆ. ನಂತರ ನಾನು ವೀಡಿಯೋಸೇ ಮಾಡಿಲ್ಲ. ನಂತರ ಇವಾಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ನಾನು ಮನೇಲಿ ಮಾಡಿರುವಂತಹ ಬಿರಿಯಾನಿ ಕಬಾಬಲ್ಲಿತ್ತಲ್ವ, ಅಮ್ಮನ ಮನೆಗೇ ಕಳಿಸಿದ್ದೆ. ಸೊ ಅಲ್ಲೇ ಇವಾಗ ಬಂದು ಊಟ ಮಾಡ್ಕೋತಾ ಇದ್ದೀವಿ. ನಂತರ ಇಲ್ಲಿ ನಮ್ಮ ಮನೆ ಕಡೆ ಬಂದಿದ್ವಿ, ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಫೋಟೋ ಶೂಟೆಲ್ಲ ನಡೀತಾ ಇದೆ. ನಾನು ಈ ಸಲ ಹಬ್ಬಕ್ಕೆ ಒಂದು ಫೋಟೋನೂ ತೆಗೆದಿಲ್ಲ. ನಾನು ಮಲಗಿದ್ದೆ, ತುಂಬ ನಿದ್ದೆ ಬರ್ತಾಯಿತ್ತು. ಬೆಳಿಗ್ಗೆ 4:15 ಎದ್ದಿರೋದು, ಸುಸ್ತಾಗಿಬಿಟ್ಟಿತ್ತು. ಹಾಗಾಗಿ ಏನು ಮಾಡಿದೆ ಅಂದರೆ ಏನು ಮಧ್ಯಾಹ್ನ ಊಟ ಆದ ತಕ್ಷಣ ಮಲಗಿದ್ದೆ. ನಂತರ ಎದ್ದಾದ್ಮೇಲೆ ನನ್ನ ಮುಖನೇ ಒಂಥರ ಊದ್ಕೊಂಡಿರೋ ಥರ ಇತ್ತು. ಸೊ ಅದಕ್ಕೋಸ್ಕರ ಫೋಟೋಸೇ ತಗೊಂಡಿಲ್ಲ. ಅಷ್ಟೊತ್ತಿಗೆ ನನ್ನ ತಂಗಿನೂ ಬಂದಳು, ತಂಗಿ ಮಕ್ಕಳೆಲ್ಲ ಬಂದಿದ್ದಾರೆ. ನೈಟ್ ಅಷ್ಟೊತ್ತಿಗೆ ನನ್ನ ಮಾವನ ಮಕ್ಕಳು, ಮಾವಂದು ಸೊಸೆ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಮಾತಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತು. ರಾತ್ರಿ ಮಧ್ಯಾಹ್ನ ತನಕ ಸಂಜೆ ತನಕ ತುಂಬಾ ಬೇಜಾರಿತ್ತು. ಆಮೇಲೆ ನನ್ನ ತಂಗಿ ಬಂದಾದಮೇಲೆ ಸ್ವಲ್ಪ ಮನೆಯಲ್ಲಿ ಏನು ರೋನಕ್ ಅಂತ ಹೇಳಲ್ವ ಅದಾಯಿತು. ಆಮೇಲೆ ಇವರೆಲ್ಲ ಬಂದ್ರಲ್ವ, ಆಮೇಲೆ ಮನೇಲಿ ತುಂಬಾ ಚೆನ್ನಾಗಿ ಕಾಣಿಸ್ತು. ಸೊ ಇವಾಗ ಊಟ ಎಲ್ಲ ಆಗಿ ಅವ್ರದ್ದು ಇವಾಗ ಅವರು ಹೋಗೋದಕ್ಕೆ ಹೊರಟಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.